ನನ್ನ ಹೆಸರು ಡಾಕ್ಟರ್ ಕೆ ಮಲ್ಲಿಕಾರ್ಜುನ, ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರು. ಇವತ್ತು ನಾನು ಟೀಚ್ ಮಾಡ್ತಕ್ಕಂಥ ವಿಷಯ BA ಥರ್ಡ್ ಸೆಮಿಸ್ಟರ್, ಪಕ್ಷಾಂತರದ ರಾಜಕೀಯ, ಪೊಲಿಟಿಕಲ್ ಡಿಫೆಕ್ಷನ್. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಭಾರತದಲ್ಲಿ ಇವತ್ತು ಅನೇಕ ರಾಜಕೀಯ ಪಕ್ಷಗಳಿದ್ದಾವೆ. ಅದರಲ್ಲಿ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ, ಮಲ್ಟಿ ಪಾರ್ಟಿ ಸಿಸ್ಟಮ್. ಈ ಒಂದು ಪಕ್ಷ ಪದ್ಧತಿಯ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪಕ್ಷಾಂತರದ ರಾಜಕೀಯ ಅಥವಾ ಪೊಲಿಟಿಕ್ಸ್ ಆಫ್ ಡಿಫೆಕ್ಷನ್ ಸರ್ವೇ ಸಾಮಾನ್ಯವಾಗಿದೆ. ಇವತ್ತು ಯಾವುದೇ ಪಕ್ಷದಲ್ಲಿ ನೋಡಿದಾಗ ತತ್ವ ಮತ್ತು ಸಿದ್ಧಾಂತಗಳಿಗೆ ಅಂಟಿಕೊಂಡು ಇರತಕ್ಕಂಥ ಜನರು ಬಹಳ ಕಡಿಮೆ. ಹಲವಾರು ಕಾರಣಗಳಿಂದ ಅನೇಕ ಶಾಸನಸಭೆಯ ಸದಸ್ಯರು ಆಯ್ಕೆಯಾಗಿರ್ತಕ್ಕಂಥ ತಮ್ಮ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರಿ ಆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಎಲ್ಲ ಪಕ್ಷಗಳಲ್ಲಿ ನೋಡಿದಾಗ ಈ ಒಂದು ಪಕ್ಷಾಂತರದ ಒಂದು ಪಿಡುಗು ಇವತ್ತು ಸರ್ವೇ ಸಾಮಾನ್ಯ. ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಇರ್ಬೋದು, ಜನತಾದಳ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಬಟ್ ಯಾವುದೇ ಪಾರ್ಟಿ ಇರ್ಬೋದು, ಒಂದು ಪಕ್ಷ ಬಿಡ್ತಾರೆ ಮತ್ತೊಂದು ಪಕ್ಷ ಸೇರ್ತಾರೆ, ಆ ಪಕ್ಷ ಬಿಡ್ತಾರೆ ಮತ್ತೊಂದು ಪಕ್ಷ ಸೇರ್ತಾರೆ. ಈ ಒಂದು ಪದ್ಧತಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇವತ್ತು ಇದೆ. ಬಟ್ ಈ ಒಂದು ಪಕ್ಷಾಂತರ ರಾಜಕೀಯ ಅಥವಾ ಪೊಲಿಟಿಕಲ್ ಡಿಫೆಕ್ಷನ್ ಅಂತಕ್ಕಂಥದ್ದು ನಾವು ನೋಡಿದಾಗ ಇದರ ಅರ್ಥ ನಾವು ನೋಡಬೇಕಾಗಿದೆ, ಮೀನಿಂಗು. ಇಲ್ಲಿ ಅರ್ಥ ಹೇಳಬೇಕಾದ್ರೆ ಏನಂದರೆ, ಪಕ್ಷಾಂತರದ ರಾಜಕೀಯವೆಂದರೆ ಸಾಮಾನ್ಯ ಅರ್ಥದಲ್ಲಿ ಒಂದು ರಾಜಕೀಯ ಪಕ್ಷದ ಹೆಸರಿನಲ್ಲಿ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸನಸಭೆಗೆ ಆಯ್ಕೆಗೊಂಡು ಒಬ್ಬ ಚುನಾಯಿತ ಪ್ರತಿನಿಧಿ ಅಂದರೆ ಶಾಸಕನಾಗಿರ್ಬೋದು ಅಥವಾ ಸಂಸತ್ತಿನ ಸದಸ್ಯರು ಆಗಿರ್ಬೋದು, ಚುನಾವಣೆಯ ನಂತರ ತನ್ನ ಕ್ಷೇತ್ರದ ಮತದಾರರ ಅನುಮತಿ ಇಲ್ಲದೆ ತನ್ನ ಸ್ವಾರ್ಥ ರಾಜಕೀಯ ಸಾಧನೆಗಾಗಿ ಅಥವಾ ಹಣದ ಆಮಿಷಗಾಗಿ ತಾನು ಗೆದ್ದ ಪಕ್ಷಕ್ಕೆ ಸ್ವ ಇಚ್ಛೆಯಿಂದ ಪಕ್ಷ ನಿಷ್ಠೆಯನ್ನು ತ್ಯಜಿಸಿ ಮತ್ತೊಂದು ಪಕ್ಷವನ್ನು ಸೇರುವುದು, ಅಥವಾ ಶಾಸಕಾಂಗದಲ್ಲಿ ಮೂಲಭೂತ ವಿಷಯಗಳ ಮೇಲೆ ಮತ ಚಲಾಯಿಸುವಾಗ ಅಥವಾ ಸರ್ಕಾರದ ವಿಶ್ವಾಸ ಮತ ಯಾಚನೆಯ ಪ್ರಸಂಗವಿದ್ದಾಗ ತನ್ನ ಮೂಲ ಪಕ್ಷಕ್ಕೆ ರಾಜೀನಾಮೆ ಕೊಡದೆ ಪಕ್ಷದ ಆದೇಶ ಅಥವಾ ವಿಪ್ಪನ್ನು ಉಲ್ಲಂಘಿಸಿ ತನಗೆ ಇಷ್ಟ ಬಂದಂತೆ ಸದನದಲ್ಲಿ ಮತ ಚಲಾಯಿಸುವುದು ಪಕ್ಷಾಂತರ ಎನಿಸ್ತಾ ಇದೆ. ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳಬೇಕಾಗಿದ್ರೆ, ಕಾನೂನಾತ್ಮಕದ ಅರ್ಥದ ಪ್ರಕಾರ ತಾಂತ್ರಿಕವಾಗಿ ಶಾಸನಸಭೆಯ ಚುನಾಯಿತ ಸದಸ್ಯರು 1/3 ಅಂಶಕ್ಕಿಂತ ಕಡಿಮೆ ಸಂಖ್ಯೆಯ ಸದಸ್ಯರು ತಮ್ಮ ಪಕ್ಷವನ್ನು ತೊರೆದು ಬೇರೊಂದು ಪಕ್ಷವನ್ನು ಸೇರುವುದಕ್ಕೆ ಪಕ್ಷಾಂತರದ ರಾಜಕೀಯ ಎನ್ನುವರು. ಇದು ಈ ಒಂದು ಪಕ್ಷಾಂತರ ರಾಜಕೀಯದ ಅರ್ಥ ಅಥವಾ ಪೊಲಿಟಿಕಲ್ ಡಿಫೆಕ್ಷನ್ ಸಂಬಂಧಪಟ್ಟಂತೆ ಅರ್ಥ. ಬಟ್ ಈ ಒಂದು ಪಕ್ಷಾಂತರ ಮಾಡಲಿಕ್ಕೆ ಕಾರಣ ಏನು? ಇವತ್ತು ಕೇವಲ ಒಂದು ಪಕ್ಷದಲ್ಲಿ ಮಾತ್ರ ಅಲ್ಲ ಅಥವಾ ಒಂದು ರಾಜ್ಯದಲ್ಲ, ಇಡೀ ಭಾರತದಲ್ಲಿ ನಾವು ನೋಡಿದಾಗ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಈ ಒಂದು ಪಕ್ಷಾಂತರ ಪಿಡುಗು ಇದೆ. ಬಟ್ ಅದಕ್ಕೆ ಕಾರಣಗಳನ್ನು ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ಹಲವಾರು ಕಾರಣಗಳು ಇದ್ದಾವೆ. ಆ ಪ್ರಮುಖ ಕಾರಣಗಳಲ್ಲಿ ಮೊದಲನೇದೇನೆಂದರೆ ಅಧಿಕಾರದ ಲಾಲಸ್ಯಕ್ಕಾಗಿ, ಲಸ್ಟ್ ಫಾರ್ ಪವರ್. ಇವತ್ತು ಒಂದು ಪಕ್ಷದಿಂದ ಆರಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಪ್ರಮುಖ ಆಗಿರ್ತಕ್ಕಂಥ ಕಾರಣ ಅಧಿಕಾರದ ಆಸೆ. ಶಾಸಕರಾಗಿರ್ತಕ್ಕಂಥವರು ಅದು MP ಆಗಿರ್ತಕ್ಕಂಥವರು ಪಕ್ಷಾಂತರ ಮಾಡಿದರೆ ಮುಂದೆ ಬೇರೆ ಉನ್ನತ ಹುದ್ದೆ ದೊರೀತಾ ಇದೆ ಅಂತಕ್ಕಂಥ ಆಶಾಭಾವನೆಯಿಂದ ಅವರು ಈ ಒಂದು ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಆದರೆ ಈ ದೇಶದ ಸಂಸದರಲ್ಲಿ, ಶಾಸಕರಲ್ಲಿ ರಾಜಕೀಯ ಅಧಿಕಾರವನ್ನು ಹೊಂದುವ ಏಕೈಕ ಗುರಿಯನ್ನು ಇಟ್ಟುಕೊಂಡವರು ಮತ್ತು ಅದನ್ನು ತಲುಪಲು ಅತ್ಯಂತ ಸರಳ ವಿಧಾನವೆಂದರೆ ಪಕ್ಷಾಂತರದ ರಾಜಕೀಯವನ್ನು ಮಾಡುವುದು. ಏನಾದರೂ ಒಂದು ಮಾಡಿ ಅಧಿಕಾರವನ್ನು ಗಿಟ್ಟಿಸಿಕೊಳ್ಬೇಕು ಬೇರೆ ಪಕ್ಷಕ್ಕಾದರೂ. ಆ ಒಂದು ರೀತಿಯಿಂದ ಇವತ್ತು ಪಕ್ಷಾಂತರ ಮಾಡ್ತಾ ಇದ್ದಾರೆ. ಮತ್ತು ಪಕ್ಷಾಂತರ ಮಾಡ್ತಕ್ಕಂಥವರು ಮಂತ್ರಿ ಪದವಿ ಅಥವಾ ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿ ಪದವಿಯನ್ನು ಹೊಂದುವ ಇಲ್ಲವೇ ಉನ್ನತ ರಾಜಕೀಯ ಹುದ್ದೆಯನ್ನು ಹೊಂದುವ
ಆಸೆಯನ್ನು ಹೊಂದಿ ಅವರು ತಮ್ಮದೇ ಆಗಿರ್ತಕ್ಕಂಥ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಬಟ್ ಒಂದು ಕಾಲದಲ್ಲಿ ಭಾರತದಲ್ಲಿ ನೋಡಬೇಕಾಗಿದ್ರೆ ಪ್ರತಿಷ್ಠಿತ ಪಕ್ಷ ಅಂತಕ್ಕಂಥ ಗುರುತಿಸಿಕೊಂಡಿರ್ತಕ್ಕ ಕಾಂಗ್ರೆಸ್ ಪಕ್ಷವೂ ಸಹ 1967 1984ವರೆಗೆ ಪಕ್ಷಾಂತರದ ಪಾಲಿಸಿಯನ್ನು ಅನುಸರಿಸಿಕೊಂಡು ಬಂತು. ಆಗ ಬಹುತೇಕವಾಗಿರ್ತಕ್ಕಂಥ ವಿರೋಧ ಪಕ್ಷಗಳು ತಮ್ಮ ಮೂಲ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರಗೊಳ್ಳುವುದರ ಮೂಲಕ ಈ ಒಂದು ಪ್ರಾರಂಭವನ್ನು ಪಕ್ಷಾಂತರವನ್ನು ಮಾಡಿದರು. ಹಾಗಾಗಿ ಸರ್ಕಾರದ ಅಧಿಕಾರ ಹುದ್ದೆಯನ್ನು ಹೊಂದತಕ್ಕಂಥ ಆಸೆ ಇವರಾಗಿತ್ತು. ಅದರಿಂದ 1977ರ ನಂತರದಲ್ಲಿ ಸಹ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ಮತ್ತು ಜನಪ್ರಿಯತೆ ಕಡಿಮೆ ಆದರ ಪರಿಣಾಮವಾಗಿ ಬಹುತೇಕ ನಾಯಕರು ಈ ತಮ್ಮ ಪಕ್ಷವನ್ನು ತೊರೆದು ಪಕ್ಷಾಂತರದ ಮೂಲಕ ಅದು ಸರ್ಕಾರ ಮಾಡಿದ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. 1967ರಿಂದ 1984ರವರೆಗೆ ಸ್ವತಃ ಕಾಂಗ್ರೆಸ್ ನಾಯಕರೇ ದೇಶದಲ್ಲಿ ಪಕ್ಷಾಂತರ ನೀತಿಯನ್ನು ಪ್ರೋತ್ಸಾಹಿಸಿದರು. 1977ರಲ್ಲಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅಧಿಕಾರ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷವನ್ನು ಬಿಟ್ಟು ಜನತಾ ಪಕ್ಷವನ್ನು ಸೇರಿದರು. ಇದರಲ್ಲಿ ಬಹುತೇಕ ಕಾಂಗ್ರೆಸ್ ನಾಯಕರೆಲ್ಲರೂ 1980ರಲ್ಲಿ ಇಂದಿರಾ ಗಾಂಧಿಯವರು ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದ ಮೇಲೆ ಅವರೆಲ್ಲರೂ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಮರು ಪಕ್ಷಾಂತರಗೊಂಡರು. ಇದು ಒಂದು ದೇಶದಲ್ಲಿ ನಡೀತಕ್ಕಂಥ ಒಂದು ಪಕ್ಷಾಂತರದ ಇತಿಹಾಸ. ಈ ದೇಶದ ಪಕ್ಷಾಂತರ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಭೀಕರ ರಾಜಕೀಯ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗಿದೆ. ಸ್ವಾತಂತ್ರ್ಯ ನಂತರ ಹಲವಾರು ವರ್ಷಗಳವರೆಗೆ ಕೇಂದ್ರದಲ್ಲಿ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಿದ್ದ ಕಾರಣ ದೇಶದಲ್ಲಿ ಅಧಿಕಾರದ ಸತತವಾಗಿ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಕಾರಣದಿಂದ ಕಾಂಗ್ರೆಸ್ ಪಕ್ಷ ವಿಭಿನ್ನ ಪಕ್ಷಗಳ ನಡುವೆ ಪಕ್ಷಾಂತರವನ್ನು ಪ್ರೋತ್ಸಾಹಿಸುತ್ತಾ ಬಂತು. ಆನಂತರ ಜನತಾ ಪಕ್ಷದಲ್ಲಿ ಇದೇ ರೀತಿ ಪಕ್ಷಾಂತರ ಮುಂದುವರಿತು, BJPಯಲ್ಲಿ ಪಕ್ಷಾಂತರ ಮುಂದುವರಿತು, ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಈ ಒಂದು ಪಕ್ಷಾಂತರ ಮುಂದುವರಿತಾ ಇದೆ. ಇದಕ್ಕೆಲ್ಲ ಕಾರಣ ಅಧಿಕಾರದ ಆಸೆಗಾಗಿ ಅಥವಾ ಅಧಿಕಾರದ ಲಾಲಸೆಗಾಗಿ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಎರಡನೇ ಕಾರಣ ಏನಂದರೆ ಜನಪ್ರಿಯ ನಾಯಕರ ಪಕ್ಷಾಂತರಗೊಂಡ ಕಾರಣಕ್ಕಾಗಿ ಡಿಫೆಕ್ಷನ್ ಬೈ ಪಾಪ್ಯುಲರ್ ಲೀಡರ್. ಇವತ್ತು ಒಂದೊಂದು ಪಕ್ಷದಲ್ಲಿ ಕೆಲವು ಜನಪ್ರಿಯ ನಾಯಕರಿರ್ತಾರೆ. ಆ ಜನಪ್ರಿಯ ನಾಯಕರುಗಳು ಪಕ್ಷಾಂತರಗೊಂಡ್ರೆ ಅವರ ಹಿಂಬಾಲಕರು, ಅವರ ಹಿಂದೆ ಇರತಕ್ಕಂಥ ಅನೇಕ ಜನರು ಅವರನ್ನೇ ಫಾಲೋ ಮಾಡಿ ಅವರೂ ಸಹ ಪಕ್ಷಾಂತರವನ್ನು ಮಾಡ್ತಾ ಇದ್ದಾರೆ. ಅಂದರೆ ದೇಶದ ಜನಪ್ರಿಯ ನಾಯಕರುಗಳು ವೈಯಕ್ತಿಕವಾಗಿ ಪಕ್ಷಾಂತರಗೊಳ್ಳಲು ತಮ್ಮೊಂದಿಗೆ 1/3ಕ್ಕಿಂತ ಹೆಚ್ಚು ಶಾಸಕರುಗಳನ್ನು ಏಕಕಾಲಕ್ಕೆ ಪಕ್ಷಾಂತರಗೊಳಿಸ್ತಾರೆ. ಇದರಿಂದ ದೇಶದಲ್ಲಿ ಪಕ್ಷಾಂತರ ಸ್ವರೂಪ ವ್ಯಾಪಕವಾಗಿ ಬೇರೆಯಲಿಕ್ಕೆ ಕಾರಣ ಆಯಿತು. ಉದಾಹರಣೆಗೆ 1977ರಲ್ಲಿ ಹರಿಯಾಣದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಭಜನ್ ಲಾಲ್ರು ತಮ್ಮ ಸಮಸ್ತ ಪಕ್ಷದ ಸದಸ್ಯರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರಗೊಂಡರು. ಹೀಗೆ ಬೇರೆ ಬೇರೆ ಕಾರಣದಿಂದ ಏನಾಗ್ತದೆ, ಒಬ್ಬ ನಾಯಕ ಪಕ್ಷಾಂತರ ಮಾಡಿದರೆ ಅವ್ರ ಹಿಂದೆ ಇರ್ತಕ್ಕಂಥ ನಾಯಕರುಗಳು ಅವರು ಸಹ ಪಕ್ಷಾಂತರ ಮಾಡ್ತಾ ಇದ್ದಾರೆ. ಇದು ಸಹ ಒಂದು ಕಾರಣ ಪಕ್ಷಾಂತರ ಮಾಡಲಿಕ್ಕೆ ಅಂತೇಳಿ ಒಂದು ಹೇಳ್ಬೋದು. ಇನ್ನು ಮೂರನೇದಾಗಿ ನಾವು ನೋಡಿದಾಗ ಅನೈತಿಕ ರಾಜಕೀಯ ಒಪ್ಪಂದಗಳು, ಅನ್ಪ್ರಿನ್ಸಿಪಲ್ಡ್ ಪೊಲಿಟಿಕಲ್ ಅಲಯನ್ಸಸ್ ಅಂತೇಳಿ. ಇವತ್ತಿನ ರಾಜಕೀಯದಲ್ಲಿ ರಾಜಕೀಯ ನಾಯಕರಿಗೆ ತತ್ವ ಮತ್ತು ಸಿದ್ಧಾಂತಗಳು ಇರೋದು ಬಹಳ ಕಡಿಮೆ. ಅದಕ್ಕಾಗಿ ಅನೈತಿಕವಾಗಿ ಕೆಲವೊಂದು ರಾಜಕೀಯ ಒಪ್ಪಂದಗಳನ್ನು ಮಾಡಿಕೊಂಡು ಇವತ್ತು ಪಕ್ಷಾಂತರವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅನೈತಿಕ ರಾಜಕೀಯ ಒಡಂಬಡಿಕೆಗಳು ಮತ್ತು ರಾಜಕೀಯ ಪಕ್ಷದಲ್ಲಿ ಸಿದ್ಧಾಂತ ಮತ್ತು ಮೌಲ್ಯಗಳ ಕೊರತೆಯಿಂದಾಗಿ ಪಕ್ಷಾಂತರ ಚಟುವಟಿಕೆಗಳು ದೇಶದಲ್ಲಿ ತೀವ್ರವಾಗಿ ಬೆಳೆದು ಬರಲಿಕ್ಕೆ ಕಾರಣ ಆಯಿತು. ಪಕ್ಷದಲ್ಲಿನ ನಾಯಕತ್ವ ಸ್ಥಾನಕ್ಕೆ ಹಾಗೂ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ಹಂಚಿಕೆ ಮಾಡುವಾಗ ತಾರತಮ್ಯವಾದಾಗ ಅಥವಾ ಅತೃಪ್ತಗೊಂಡ ಶಾಸಕರು, ಸಂಸದರು ಅಥವಾ ಸಚಿವರು ಮತ್ತು ಶಾಸನಸಭೆಯ ಸದಸ್ಯತ್ವದ ನಡುವೆ ಸ್ಥಾನಮಾನದಲ್ಲಿ ವ್ಯತ್ಯಾಸ ಕಾರಣಕ್ಕಾಗಿ ಪಕ್ಷಾಂತರದ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಹೀಗಾಗಿ ರಾಜಕೀಯವಾಗಿ ಅನೈತಿಕ ಸಂಬಂಧಗಳು ಬೆಳೆದು ಬರ್ತಾ ಇದ್ದಾವೆ. ಇದರ ಪರಿಣಾಮ ರಾಜಕೀಯ ಕ್ಷೇತ್ರ ಏನಾಗ್ತಾರೆ, ಅಸಹ್ಯಗೊಂಡು ಅಪಮೌಲ್ಯಗೊಂಡು ಜನರಲ್ಲಿ ರಾಜಕೀಯ ಎಂದರೆ ತಿರಸ್ಕಾರದ ಮನೋಭಾವನೆ ಬೆಳೆಯಲಿಕ್ಕೆ ಕಾರಣ ಆಯಿತು. ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಅನೈತಿಕ ಒಪ್ಪಂದಗಳಾಗಿ ಈ ಒಂದು ಪಕ್ಷಾಂತರ ಆಗ್ತವೆ. ಅಂದರೆ ಪಕ್ಷವನ್ನು ಬಿಟ್ಟು ಬೇರೆಯವರು ಈ ಪಕ್ಷಕ್ಕೆ ಬಂದರೆ ಇಲ್ಲಿ ಯಾವುದಾದ್ರೂ ಸ್ಥಾನವನ್ನು ಕೊಡ್ತೀವಿ ಅಂತ ಆಸೆ ತೋರಿಸ್ತಾರೆ, ಒಪ್ಪಂದಗಳು ಮಾಡಿಕೊಳ್ತಾರೆ.
ಆ ಒಪ್ಪಂದಗಳ ಪ್ರಕಾರ ಇವರು ಪಕ್ಷವನ್ನು ಬಿಡ್ತಾರೆ, ಮತ್ತೊಂದು ಪಕ್ಷಕ್ಕೆ ಸೇರ್ತಾರೆ, ಆಗ ಅಧಿಕಾರವನ್ನು ಪಡೆದುಕೊಳ್ತಾರೆ. ಇದು ಒಂದು ಕಾರಣ. ಆಮೇಲೆ ನಾಲ್ಕನೇದಾಗಿ ಪಕ್ಷದ ನಿಷ್ಠೆಯ ಹಾಗೂ ಸಿದ್ಧಾಂತಗಳ ಕೊರತೆ, ಲ್ಯಾಕ್ ಆಫ್ ಪೊಲಿಟಿಕಲ್ ಕಮಿಟ್ಮೆಂಟ್ ಆ್ಯಂಡ್ ಐಡಿಯಾಲಜಿಸ್ ಅಂತೇಳಿ. ಇಲ್ಲಿ ಪಕ್ಷಾಂತರ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸ್ತಕ್ಕಂಥ ಪ್ರಾಮಾಣಿಕತೆ ಮತ್ತು ಬದ್ಧತೆ ಇರೋದಿಲ್ಲ. ಯಾಕಂದರೆ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ತಮ್ಮ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ತಮಗೆ ಬೇಕಾದಂತಹ ರಾಜಕೀಯ ಪಕ್ಷಕ್ಕೆ ಇವತ್ತು ಹೋಗ್ತಕ್ಕಂಥ ಕಾಣ್ತಾ ಇದ್ದೀವಿ. ಪಕ್ಷಾಂತರ ಮಾಡುವಂತಹ ಬಹುತೇಕ ರಾಜಕೀಯ ನಾಯಕರಲ್ಲಿ ಅಧಿಕಾರದ ಮಹತ್ವಾಕಾಂಕ್ಷೆ ಇರುತ್ತೆ. ಇವರಿಗೆ ಪಕ್ಷದ ತತ್ವ ಸಿದ್ಧಾಂತಗಳಿಗಿಂತ ತಮ್ಮ ವೈಯಕ್ತಿಕ ರಾಜಕೀಯ ಭವಿಷ್ಯವೇ ಅತ್ಯಂತ ಪ್ರಮುಖವಾಗಿರುತ್ತೆ. ಸ್ವಾರ್ಥ ರಾಜಕಾರಣಿಗಳು ಅಧಿಕಾರ ಹಾಗೂ ಹಣದ ಆಸೆಗಾಗಿ ಪಕ್ಷದ ತತ್ವ ಮತ್ತು ಸಿದ್ಧಾಂತಗಳನ್ನು, ಪಕ್ಷದ ನಿಷ್ಠೆಯನ್ನು ಅತ್ಯಂತ ಸರಳವಾಗಿ ತ್ಯಜಿಸಿ ಪಕ್ಷಾಂತರ ರಾಜಕೀಯ ಮಾಡುತ್ತಾರೆ. ಪರಿಣಾಮ ಏನಾಗ್ತದೆ, ಜನತೆಯು ಯಾವ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಲು ಅಸಾಧ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ರಾಜಕೀಯ ಬೇಸರ ಅಥವಾ ನಿರಾಸೆ ಉಂಟಾದಾಗ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಮಗೆ ಸರಿ ಎನಿಸುವ ತತ್ವಗಳಿಗೆ ಬೆಂಬಲ ನೀಡುವ ಉದ್ದೇಶಕ್ಕಾಗಿ ಪಕ್ಷಾಂತರ ಮಾಡುವವರು ಈ ಪ್ರಕಾರದ ಪಕ್ಷಾಂತರವನ್ನು ನ್ಯಾಯಬದ್ಧವಾಗಿದೆ ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಆದರೆ ಪಕ್ಷ ಮತ್ತು ಸಿದ್ಧಾಂತಗಳ ಬಗ್ಗೆ ಅಪನಂಬಿಕೆ ಮತ್ತು ಈ ನಾಯಕರ ಬಗ್ಗೆ ಅಪನಂಬಿಕೆ ಆಧಾರದ ಮೇಲೆ ಪಕ್ಷಾಂತರಗಳು ತಮ್ಮ ಶಾಸನ ಸಭೆಯ ಸದಸ್ಯತ್ವ ಇಟ್ಟುಕೊಂಡು ಪಕ್ಷಾಂತರ ಮಾಡೋದನ್ನು ಯಾರೂ ಸಮರ್ಥಿಸಲಿಕ್ಕೆ ಆಗೋದಿಲ್ಲ. ನಮ್ಮ ದೇಶದಲ್ಲಿ ವಿಭಿನ್ನ ಪಕ್ಷಗಳಲ್ಲಿ ಪಕ್ಷಾಂತರ ಮಾಡಲು ಪ್ರಮುಖ ಕಾರಣಗಳೆಂದರೆ ಪಕ್ಷದಲ್ಲಿ ಯೋಗ್ಯ ನಾಯಕತ್ವದ ಕೊರತೆ, ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳ ಪಾಲನೆಯಲ್ಲಿ ಕೊರತೆ, ಪಕ್ಷದಲ್ಲಿ ಗುಂಪುಗಾರಿಕೆ, ಹಣ ಮತ್ತು ಅಧಿಕಾರದ ಆಸೆಯು ಪಕ್ಷಾಂತರವನ್ನು ಪ್ರಚೋದಿಸುತ್ತದೆ. ಹಾಗಾಗಿ ಪಕ್ಷದ ನಾಯಕರಲ್ಲಿ ಸಿದ್ಧಾಂತದ ಕೊರತೆ ಇರುತ್ತೆ, ನೈತಿಕತೆಯ ನಿಷ್ಠೆಯ ಕೊರತೆಗಳ ಕಾರಣಕ್ಕಾಗಿ ಈ ಒಂದು ಅನೇಕ ಜನರು ಈ ಎಲ್ಲ ಪಕ್ಷದಲ್ಲಿ ನಿಷ್ಠೆಯನ್ನು ತೋರಿಸಿದೆ ತತ್ವ ಮತ್ತು ಸಿದ್ಧಾಂತಗಳಿಗೆ ಬದ್ಧರಾಗಿ ನಡೆದುಕೊಳ್ಳದೆ ಅವೆಲ್ಲವನ್ನು ಬಿಟ್ಟು ಬೇರೊಂದು ಪಕ್ಷ ಹೋಗ್ತಾ ಇದ್ದಾರೆ. ಇದು ಸಹ ಈ ಒಂದು ಪಕ್ಷಾಂತರಕ್ಕೆ ಒಂದು ಕಾರಣ ಅಂತೇಳಿ ಹೇಳ್ಬೋದು. ಇನ್ನು ಐದನೇದಾಗಿ ನಾವು ನೋಡಿದಾಗ ಪಕ್ಷಾಂತರಗಳ ಬಗ್ಗೆ ಮತದಾರ ನಿರ್ಲಕ್ಷ್ಯ ಭಾವನೆ, ವೋಟರ್ಸ್ ಅಪತಿ ಟುವರ್ಡ್ಸ್ ಡಿಫೆಕ್ಟರ್ಸ್ ಅಂತ ಹೇಳ್ತೀವಿ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ರಾಜಕೀಯ ಪಕ್ಷದ ನಾಯಕರು ನಾವು ನೋಡಿದಾಗ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಪಕ್ಷಾಂತರ ನಿಷೇಧ ಕಾನೂನು ಇದ್ದರೂ ಸಹ ಅದು ಅಡ್ಡಿ ಬರದಂತೆ ಏನು ಮಾಡ್ತಾರೆ, ಬೇರೆ ಬೇರೆ ಕಾರಣ ಮಾರ್ಗಗಳನ್ನು ಹುಡುಕಿ ಪಕ್ಷಾಂತರವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಪಕ್ಷಾಂತರ ರಾಜಕೀಯ ಬೆಳವಣಿಗೆ ಈ ಒಂದು ಕಾರಣ ಅಂದರೆ ನಮ್ಮ ದೇಶದ ಮತದಾರರು ಪಕ್ಷಾಂತರಗಳನ್ನು ಬಹುಬೇಗನೆ ತಮ್ಮ ಸ್ಮೃತಿ ಪಟಲದಿಂದ ಮರೆತು ಬಿಡ್ತಾರೆ. ಜನರು ಅದೇ ರೀತಿ ಇದ್ದಾರೆ. ಮತದಾರರು ಸಹ ಇವತ್ತು ಒಂದು ಪಕ್ಷದ ಆರಿಸಿ ಕಳಿಸಿರ್ತಾರೆ, ಆದರೆ ಅವರು ಒಂದು 6 ತಿಂಗಳಲ್ಲಿ 1 ವರ್ಷದಲ್ಲಿ ಆ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಾರೆ, ಮತ್ತೆ ಬಂದು ಬೇರೆ ಪಕ್ಷದ ಕಂಟೆಸ್ಟ್ ಮಾಡಿದ್ರು ಸಹ ಮತದಾರರು ಮತ್ತು ಅದೇ ವ್ಯಕ್ತಿಗೆ ಮತದಾನ ಆಗ್ತಾ ಇದ್ದಾರೆ. ಹೀಗಾಗಿ ಈ ಪಕ್ಷಾಂತರಗಳನ್ನು ಜನರು ಮರಿತಾ ಇರೋದ್ರಿಂದ ಚುನಾವಣೆ ಸಮಯದಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಲು ಮತದಾರರು ಅವರನ್ನು ಸೋಲಿಸುವುದರ ಬದಲಾಗಿ ಪುನಃ ಅದೇ ಪಕ್ಷಾಂತರಿಗಳನ್ನು ತಮ್ಮ ಜನಪ್ರತಿನಿಧಿಗಳನ್ನಾಗಿ, ಶಾಸಕರನ್ನಾಗಿ, ಸಂಸದನಾಗಿ ಚುನಾಯಿಸಿಬಿಡ್ತಾರೆ. ಈ ಕಾರಣದಿಂದ ಈ ಶಾಸಕರು ಅಥವಾ ಸಂಸತ್ತಿನ ಸದಸ್ಯರು ನಾವು ಯಾವ ಪಕ್ಷಕ್ಕೂ ನಿಂತರೂ ಗೆಲ್ಲಿತೀವಿ, ಯಾವ ಪಕ್ಷದಿಂದ ಬೇಕಾದ್ರೂ ಆರಿಸಿ ಬರ್ತೀವಿ ಅಂತಕ್ಕಂಥ ಕಾರಣದಿಂದ ಒಂದು ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ. ಈ ಪಕ್ಷಾಂತರಗೊಂಡ ರಾಜಕಾರಣದ ಬಗ್ಗೆ ಮತದಾರರಲ್ಲಿ ಉದಾಸೀನವಾಗಿರ್ತಕ್ಕಂಥ ಭಾವನೆ, ನಿರ್ಲಕ್ಷ್ಯವಾಗಿರ್ತಕ್ಕಂಥ ಭಾವನೆ ಹೊಂದಿರ್ತಾರೆ. ನಮ್ಮ ದೇಶದ ಮತದಾರರು ಪಕ್ಷಾಂತರ ಮಾಡಿದವರನ್ನು ಚುನಾವಣೆಯಲ್ಲಿ ಸೋಲಿಸಬೇಕೆಂಬ ಮನಸ್ಸು ಮಾಡುವುದರ ಬದಲಾಗಿ ಮತ್ತೆ ಅವರನ್ನೇ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಯಾರಾದರೂ ಒಬ್ಬ ಶಾಸಕರು ಅಥವಾ ಸಂಸತ್ತಿನ ಸದಸ್ಯರು ಪಕ್ಷಾಂತರ ಮಾಡಿ ಮತ್ತೆ ಬೇರೆ ಪಕ್ಷದಿಂದ ಚುನಾವಣೆ ಸ್ಪರ್ಧಿಸಿದರೆ, ಅವ್ರನ್ನೇನಾದರೂ ಸೋಲಿಸಿದರೆ ಆಗ ಅವ್ರು ಪಕ್ಷಾಂತರ ಮಾಡೋದಲ್ಲ, ಆಗ ಮತದಾರರು ಏನು ಮಾಡ್ತಾರೆ, ಅವರನ್ನು ಸೋಲಿಸುವುದರ ಬದಲಾಗಿ ಮತ್ತೆ ಅದೇ ವ್ಯಕ್ತಿಯನ್ನೇ ಯಾವ ಪಾರ್ಟಿನ ಬೇಕಾದರೂ ಆಯ್ಕೆ ಮಾಡ್ತಾರೆ. ಆ ಒಂದು ಧೈರ್ಯದಿಂದ ಇವತ್ತು ನಮ್ಮ ರಾಜಕೀಯ ನಾಯಕರು ಯಾವ ಪಕ್ಷಕ್ಕೂ ಬೇಕಾದರೂ ಪಕ್ಷಾಂತರವನ್ನು ಮಾಡ್ತಾರೆ. ಹೀಗಾಗಿ ಮಾಡೋದ್ರ ಈ ಪಕ್ಷಾಂತರಕ್ಕೆ ಪರೋಕ್ಷವಾಗಿ ಜನರೇ ಬೆಂಬಲ ನೀಡುತ್ತಾಗುತ್ತೆ. ಅದು ಇನ್ನಷ್ಟು ವಿಸ್ತಾರವಾಗಿ ಬೆಳೆಯಲು ಜನರೇ ಪ್ರೋತ್ಸಾಹನೆ ಕೊಟ್ಟಂತಾಗುತ್ತೆ. ಆದರೆ ಜನರಲ್ಲಿ ಈ ಒಂದು ರಾಜಕೀಯವಾಗಿ ಪ್ರಜ್ಞೆ ಇಲ್ಲ. ಹಾಗಾಗಿ ಯಾವ ಪಕ್ಷಕ್ಕೆ ಬೇಕಾದರೂ ಮತ ಹಾಕ್ತಾರೆ,
ಆ ಒಂದು ಚುನಾವಣೆ ಸಮಯದಲ್ಲಿ ಬೇರೆ ಬೇರೆ ಮಾರ್ಗಗಳ ಮೂಲಕ ಜನರು ಇವತ್ತು ಆರಿಸಿ ಬರ್ತಾ ಇದ್ದಾರೆ ಪ್ರತಿನಿಧಿಗಳು. ಈ ಒಂದು ಕಾರಣದಿಂದ ಯಾವ ಪಕ್ಷಕ್ಕೂ ನಿಂತರೂ ಅವ್ರು ಗೆಲ್ತಿರ್ತಕ್ಕಂಥ ಭಾವನೆ ಅವರಲ್ಲಿರೋದ್ರಿಂದ ಪಕ್ಷಾಂತರದ ಬಗ್ಗೆ ಜನರು ಸಹ ನಿರ್ಲಕ್ಷ್ಯ ಭಾವನೆ ತಾಳಿದ್ದಾರೆ. ಅವ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಮತದಾರರು. ಅವ್ರು ಯಾವುದೇ ಪಕ್ಷಕ್ಕೆ ನಿಂತರೂ ಮತವನ್ನು ಹಾಕಿ ಆರಿಸಿ ಕಳಿಸ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಈ ಒಂದು ಪಕ್ಷಾಂತರ ಇವತ್ತು ಆಗ್ತಾ ಇದೆ. ಇನ್ನೊಂದು ಕಾರಣ ಏನಂದರೆ, ಈ ಒಂದು ಅಲ್ಪ ಮತದವರಿಗೆ ಸರ್ಕಾರ ರಚನೆಗೆ ಅವಕಾಶ ಆಗುತ್ತೆ. ಈ ಪಕ್ಷಾಂತರ ಮಾಡ್ತಕ್ಕಂಥ ಕಾರಣದಿಂದ ಇವತ್ತು ಏನಾಗ್ತದೆ ಅಂದರೆ, ಅಲ್ಪ ಮತ ಪಡಿತಕ್ಕಂಥ ಪಕ್ಷದವರು ಸರ್ಕಾರ ರಚನೆ ಮಾಡಬೇಕಂತಕ್ಕಂಥ ಆಸೆ ಇಟ್ಟುಕೊಂಡಿರ್ತಾರೆ. ಆದರೆ ಕೆಲವು ಸ್ಥಾನಗಳು ಅವರಿಗೆ ಕಡಿಮೆ ಇರ್ತವೆ. ಆ ಕೆಲವು ಸ್ಥಾನ ಕಡಿಮೆ ಇದ್ದಾಗ ಅವ್ರು ಏನು ಮಾಡಬೇಕು, ಬೇರೆ ಪಕ್ಷದವರು ತಮ್ಮ ಕಡೆ ಸೆಳೆದುಕೊಳ್ಬೇಕು. ಬೇರೆ ಬೇರೆ ಅನ್ಯ ಮಾರ್ಗಗಳ ಮೂಲಕ ಶಾಸಕರನ್ನಾಗಲಿ ಸಂಸದರನ್ನಾಗಲಿ ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಆಮೇಲೆ ಅವರನ್ನು ಬಂದ ಮೇಲೆ ಬಹುಮತ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ. ಹಾಗಾಗಿ ಸಮ್ಮಿಶ್ರ ಸರ್ಕಾರಗಳು ಇದರಿಂದ ಉದ್ಭವ ಆಗ್ತವೆ. ಇದು ನಮ್ಮ ದೇಶದ ಯಾವುದೇ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಹುಮತ ಗಳಿಸುವಲ್ಲಿ ಯಾವ ಏಕೈಕ ರಾಷ್ಟ್ರೀಯ ಪಕ್ಷದಿಂದಲೂ ಸಾಧ್ಯ ಆಗ್ತಾಯಿಲ್ಲ. ಮೊದಲ ಕಾಲದಲ್ಲಿ 2/3 ಮೆಜಾರಿಟಿಯಿಂದ ರಾಜಕೀಯ ಪಕ್ಷ ಮೆಜಾರಿಟಿಗೆ ಬರ್ತಾಯಿತ್ತು, ಒಂದೇ ಪಕ್ಷ ಅಧಿಕಾರ ರಚನೆ ಮಾಡ್ತಾಯಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಆ ರೀತಿ ಆಗ್ತಾ ಇಲ್ಲ. 2/3 ಮೆಜಾರಿಟಿ ಯಾವ ರೀತಿಯ ರಾಜಕೀಯ ಪಕ್ಷಕ್ಕೆ ಬರ್ತಾ ಇಲ್ಲ, ಸಿಂಪಲ್ ಮೆಜಾರಿಟಿ ಬರೋದು ಕಡಿಮೆ ಆಗಿದೆ. ಹಾಗಾಗಿ ಅಲ್ಪ ಮತ ಪಡೆದಂಥ ಪಕ್ಷ ಸರ್ಕಾರ ರಚನೆ ಮಾಡಬೇಕಾದ್ರೆ ಬೇರೆ ಪಕ್ಷದವರ ಸದಸ್ಯರನ್ನು ತನ್ನತ್ತ ಸೆಳೆದುಕೊಳ್ಳಲೇಬೇಕು. ಆಗ ಏನಾಗ್ತದೆ, ಆ ಎಲ್ಲ ಬೇರೆ ಪಕ್ಷಗಳವರು ಅಧಿಕಾರದ ಆಸೆಗಾಗಿ ಬೇರೆ ಪಕ್ಷಕ್ಕೆ ಈ ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾರೆ. ಹಾಗಾಗಿ ಇವರು ಪಕ್ಷಾಂತರ ಮಾಡಿದಾಗ ಇವರಿಗೆ ಸಪೋರ್ಟ್ ಸಿಗುತ್ತೆ. ಆಗ ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಅಂದರೆ ಅಲ್ಪ ಮತದವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಆದರೆ ಈ ಒಂದು ಸರ್ಕಾರವೂ ಸಹ ಭಾಳಷ್ಟು ದಿನ ಉಳಿಯೋದಿಲ್ಲ. ಆದರೂ ಕೆಲವೇ ದಿನಗಳಾದರೂ ಸಹ ಈ ಒಂದು ಅಧಿಕಾರದಲ್ಲಿರ್ತಾರೆ, ಅಧಿಕಾರ ನಡೆಸ್ತಾರೆ. ಹಾಗಾಗಿ ಅಲ್ಪ ಮತದವರಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡೋದು ಸಹ ಈ ಒಂದು ಪಕ್ಷಾಂತರ ಮಾಡಲಿಕ್ಕೆ ಒಂದು ಕಾರಣ. ಆಪರ್ಚುನಿಟಿ ಟು ದಿ ಮೈನಾರಿಟಿ ಫಾರ್ ದಿ ಗೌರ್ಮೆಂಟ್ ಟು ದ ಮೈನಾರಿಟಿ ಅಂತ ಹೇಳ್ಬೋದು. ಈಗ ಈ ಎಲ್ಲ ಕಾರಣಗಳಿಂದ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಈ ಒಂದು ಪಕ್ಷಾಂತರದ ಒಂದು ವ್ಯವಸ್ಥೆ ಇನ್ನೂ ಮುಂದುವರಿತಾ ಇದೆ. ಜನರಲ್ಲಿ ರಾಜಕೀಯ ಪ್ರಜ್ಞೆ ಇನ್ನೂ ಬಂದಿಲ್ಲ. ಹಾಗೂ ಈ ಒಂದು ಮತದಾರರಲ್ಲಿ ರಾಜಕೀಯ ಪ್ರಜ್ಞೆ ಬರುವವರೆಗೂ ಈ ಒಂದು ಪಕ್ಷಾಂತರ ಮುಂದುವರಿತಾ ಇದೆ. ಯಾವುದೇ ರೀತಿಯ ಪಕ್ಷಾಂತರ ನಿಷೇಧ ಕಾನೂನು ಜಾರಿಗೆ ಬಂದರೂ ಸಹ ಆ ಪಕ್ಷಾಂತರ ನಿಷೇಧ ಕಾನೂನು ಅಡ್ಡಿ ಬರದಂತೆ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಜಾಣ್ಮೆಯಿಂದ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಪಕ್ಷಾಂತರ ಎನ್ನತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಅಥವಾ ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷಗಳಿರ್ಬೋದು. ಆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಈ ಒಂದು ಪಕ್ಷಾಂತರ ರಾಜಕೀಯ ಪದ್ಧತಿ ಇದೆ. ಇದು ಒಂದು ಈ ರಾಜಕೀಯದಲ್ಲಿರ್ತಕ್ಕಂಥ ಒಂದು ಪಿಡುಗು ಅಥವಾ ಒಂದು ರಾಜಕೀಯದ ರೋಗ ಅಂತ ಹೇಳ್ಬೋದು. ಇದನ್ನು ನಿಲ್ಲಿಸಿದರೆ ಅನೇಕ ರಾಜಕೀಯ ವ್ಯಕ್ತಿಗಳು ತತ್ವ ಮತ್ತು ಸಿದ್ಧಾಂತಗಳಿಗೆ ಅಂಟಿಕೊಂಡಿರ್ತಾರೆ. ಯಾವ ಪಕ್ಷಕ್ಕೆ ಅವರು ಆಯ್ಕೆ ಆಗಿರುತ್ತೆ ಆ ಪಕ್ಷದಲ್ಲಿ ಅವರು ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಪಕ್ಷಾಂತರ ನಿಷೇಧ ಕಾನೂನು ಜಾರಿಗೆ ತಂದಿದ್ದಾರೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಇವತ್ತು ಪಕ್ಷಾಂತರದ ರಾಜಕೀಯ ಆಗ್ತಾಯಿದೆ. ಇಷ್ಟು ಈ ಒಂದು ಕಾರಣಗಳಂತೇಳಿ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.